ನಮಸ್ಕಾರ ವಿದ್ಯಾರ್ಥಿಗಳೇ, ಟಿಕ್ ಎಕ್ಸಾಮ್ಸ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಅಂದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸಂಖ್ಯೆ ಸರಣಿ ಅಥವಾ ನಂಬರ್ ಸೀರೀಸ್ ಅಂತ ಏನು ಇಂಗ್ಲೀಷಲ್ಲಿ ಬರುತ್ತೆ, ಇದನ್ನು ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಬನ್ನಿ, ಮತ್ತೊಮ್ಮೆ ನಿಮಗೆ ಸ್ವಾಗತ. ಇಲ್ಲಿ ಕೆಲವು ಪ್ರಮುಖ ಸೂಚನೆಗಳಿದ್ದಾವೆ. ಅದೇನು ಅಂದರೆ, ನಿಮಗೆ ಒಂದು ಮೂಲಭೂತ ಗಣಿತದ ಕಾರ್ಯಾಚರಣೆಗಳಂತ ಏನು ಹೇಳ್ತೀವಿ ಅಂದರೆ, ತುಂಬ ಬೇಸಿಕ್ ಆಪರೇಷನ್ಸ್ ಅಂತ ನಾವು ಏನು ಹೇಳ್ತೀವಿ ಅಂದರೆ ಗುಣಾಕಾರ, ಭಾಗಾಕಾರ, ಕೂಡುವುದು, ಕಳೆಯುವುದು, ಇಂಥ ಸಿಂಪಲ್ ಒಂದು ಗಣಿತದ ಕಾರ್ಯಾಚರಣೆಗಳು ಆಪರೇಷನ್ಸ್ ಅಂತ ಹೇಳ್ತೀವಿ. ಅವು ನಿಮಗೆ ಗೊತ್ತಿರಬೇಕು ಫಸ್ಟ್, ಆಯಿತಾ? ಆಮೇಲೆ ಚೌಕಗಳು, ಘನಗಳು, ಅವಿಭಾಜ್ಯ ಸಂಖ್ಯೆಗಳ ಜ್ಞಾನವು ಕೂಡ ನಿಮಗೆ ಸಹಕಾರಿಯಾಗಿರ್ತದೆ. ಅಂದರೆ 2 ಸ್ಕ್ವೇರ್ ಅಂದರೆ ಏನು, 3 ಸ್ಕ್ವೇರ್ ಅಂದರೆ ಏನು, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಆವಾಗ ನಿಮಗೆ ಬಹಳ ಈಸಿ ಆಗುತ್ತೆ ಸಾಲ್ವ್ ಮಾಡೋದಕ್ಕೆ. ಓಕೆ, ಬನ್ನಿ ಇವಾಗ ಮೊದಲ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಯಾವ ಸಂಖ್ಯೆ ಬರುತ್ತದೆ? ಅಂದರೆ ಏನಾಗುತ್ತೆ, ಈ ಥರ ಪ್ರಶ್ನೆಗಳಲ್ಲಿ ನಿಮಗೆ ಕೆಲವು ಸಂಖ್ಯೆಗಳನ್ನು ಕೊಡಲಾಗುತ್ತದೆ. ಅದರಲ್ಲಿ ಒಂದು ಕಡೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಬಹುದು, ಅಥವಾ ಬ್ಲ್ಯಾಂಕ್ ಬಿಟ್ಬಿಟ್ಟು ಖಾಲಿ ಜಾಗ ಭರ್ತಿ ಮಾಡಿ ಅಂತಲೂ ಕೇಳಬಹುದು. ಓಕೆನಾ? ಸೊ ಇದರಲ್ಲಿ ಇವಾಗ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಯಾವ ಸಂಖ್ಯೆ ಬರುತ್ತದೆ ಅಂತ ಇದು ನಮ್ಮ ಪ್ರಶ್ನೆ. ಈಗ ನಾವು ಇದನ್ನ ನೋಡ್ತಾ ಹೋದ್ರೆ, ಮೊದಲಿಗೆ ನಮಗೆ ಏನು ನಂಬರ್ ಇದೆ, ಯಾವ ಸಂಖ್ಯೆ ಇದೆ ಇಲ್ಲಿ? 4. ಓಕೆ, ಆಮೇಲೆ ಏನಿದೆ? 7 ಅಲ್ವಾ? ಸೊ ನಾವು ಇದನ್ನ ಕೇರ್ಫುಲ್ ಆಗಿ ನಾವು ನೋಡಬೇಕು. ಫಾರ್ ಎಕ್ಸಾಂಪಲ್, ಮೊದಲನೆಯದು 4, ಆಮೇಲೆ ಸಂಖ್ಯೆ 7, 12, 19, 18 ಇದೆ. ಇದು ಯಾವ ರೀತಿ ಆಗಿದೆ? 4 ಅಂದರೆ 7 ಹೇಗಾಯಿತು, ಇದನ್ನ ನೋಡ್ತಾ ಹೋಗ್ಬೇಕು ನಾವು. ಫಾರ್ ಎಕ್ಸಾಂಪಲ್, 4, 7 ಹೇಗಾಯಿತು ಅಂದರೆ ಏನಿಲ್ಲ, 7 - 4 ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. 7 - 4 ಮಾಡಿದ್ರೆ ಎಷ್ಟು ಬರುತ್ತೆ? 3. ಅಲ್ಲಿಗೆ 4ಕ್ಕೆ 3 ಸೇರಿಸೋದಕ್ಕೆ 7 ಆಯಿತು ಅಲ್ವಾ? ಸೇಮ್ ವೇ 7 ಇದ್ದಿದ್ದು 12 ಹೆಂಗಾಯಿತು? ಅವಾಗ ಹೆಂಗೆ ಗೊತ್ತಾಗುತ್ತೆ ನಮಗೆ? 12 - 7 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ? 5. ಅಲ್ಲಿಗೆ 7, ಈ ಸಂಖ್ಯೆ 7ಗೆ 5ನ್ನ ಸೇರಿಸಿದ್ರೆ 12 ಬಂತು. ಅದೇ ರೀತಿ 19 - 12 ಮಾಡಿದಾಗ 7 ಬರುತ್ತದೆ. ಅಲ್ಲಿಗೆ 12ಕ್ಕೆ ಈ ಸಂಖ್ಯೆ 7ನ್ನ ಸೇರಿಸಿದ್ರೆ 19 ಬಂದಿದೆ. ಇದೇ ರೀತಿ ನಾವು ನೋಡಿದಾಗ 19 ಮತ್ತು 28 ಏನು ಡಿಫ್ರೆನ್ಸ್ ಇದೆ? ವ್ಯತ್ಯಾಸ ಏನಿದೆ? 9. ಅಲ್ಲಿಗೆ 19ಕ್ಕೆ 9ನ್ನ ನಾವು ಕೂಡಿದಾಗ 28 ಬಂದಿದೆ. ಓಕೆನಾ? ಇವಾಗ ಅಬ್ಸರ್ವ್ ಮಾಡಿ, ನಾವಿಲ್ಲಿ ನೋಡಬೇಕು. ಇಲ್ಲಿ 3 ಇದೆ, 5, 7, 9. ಅಲ್ಲಿಗೆ ಈ ಸಂಖ್ಯೆಗಳು 3, 5, 7, 9 ಇದೇ ರೀತಿ ಬೆಳೀತಾ ಹೋಗ್ತಾ ಇದೆ. ಅಲ್ಲಿಗೆ ನಮಗೆ ನೆಕ್ಸ್ಟ್ ಏನು ನಂಬರ್ ಬರಬೇಕಿತ್ತು? ಅಲ್ಲಿಗೆ ಇಲ್ಲಿ ಡಿಫ್ರೆನ್ಸ್ ಅಂತ ಅಥವಾ ವ್ಯತ್ಯಾಸ, ಎಷ್ಟು ವ್ಯತ್ಯಾಸ ಬರಬೇಕು? ಇಲ್ಲಿ 11 ಬರಬೇಕು. ಏನಕ್ಕೆ? 3, 5, 7, 9. ಓಕೆನಾ? ಇವು ಬೆಸ ಸಂಖ್ಯೆಗಳು ಒಂದು ಏರಿಕೆ ರೀತಿಯಲ್ಲಿ ಇದಾವೆ. ಅಲ್ಲಿಗೆ 3, 5, 7, 9. ಅಲ್ಲಿಗೆ ನೆಕ್ಸ್ಟ್ 11 ಬರಬೇಕು ವ್ಯತ್ಯಾಸ. ಸೊ ಹಾಗಿದ್ರೆ ಇದು 28 + 11, ಅಲ್ಲಿಗೆ 39 ನಮ್ಮ ಉತ್ತರ. ಓಕೆನಾ? ಇದನ್ನ ಇನ್ನೊಂದ್ಸಲ ಹೇಳ್ತೀನಿ, ನೋಡ್ಕೊಳ್ಳಿ. ಇನ್ನು 4 ಇತ್ತಲ್ವಾ, 4ಕ್ಕೆ 3 ಸೇರಿಸಿದ್ರೆ 7 ಆಯಿತು. 7ಕ್ಕೆ 5 ಸೇರಿಸಿದ್ರೆ 12 ಆಯಿತು. 12ಕ್ಕೆ 7 ಸೇರಿಸಿದಾಗ 19 ಆಯಿತು. 19ಕ್ಕೆ 9ನ್ನ ಕೂಡಿಸಿದ್ರೆ ಅಥವಾ ಸೇರಿಸಿದ್ರೆ 28 ಆಯಿತು. ಇದೇ ರೀತಿ 28ಗೆ 11ನ್ನ ಸೇರಿಸಿದ್ರೆ 39 ಆಯಿತು. ಅಲ್ಲಿಗೆ ನಮ್ಮ ಸರಿಯಾದ ಉತ್ತರ ಏನು? 39. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. 1, 9, 25, 49 ಮತ್ತೆ ಪ್ರಶ್ನಾರ್ಥಕ ಚಿಹ್ನೆ ಇದೆ, ಆಮೇಲೆ 121 ಇದೆ. ಇಲ್ಲಿ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನಾವು ಮುಂಚೆ ಏನು ಮಾಡಿದ್ವಿ ಅದೇ ರೀತಿ ನಾವು ಮಾಡಕ್ಕೆ ಹೋದ್ರೆ ಏನಾಗುತ್ತೆ ನೋಡೋಣ. ಆದ್ರೂ 1 ಇದ್ದಿದ್ದು 9 ಆಯ್ತಲ್ವಾ? ಅಲ್ಲಿಗೆ 1ಕ್ಕೆ ಎಷ್ಟು ಸಂಖ್ಯೆ ಆ್ಯಡ್ ಮಾಡ್ದಂಗಾಯ್ತು ಅಥವಾ ಕೂಡಿಸ್ದಂಗಾಯ್ತು? 1ಕ್ಕೆ 8ನ್ನ ಸೇರಿಸಿದಾಗ 9 ಆಯಿತು. 9 ಇದ್ದಿದ್ದು 25 ಆಯ್ತು. ಹೇಗಾಯ್ತು? 9ಕ್ಕೆ 16 ಸೇರಿಸಿದ್ರೆ 25. 25 49 ಆಗುತ್ತೆ. ಹೇಗೆ? ಅಲ್ಲಿಗೆ 24 ಸೇರಿಸಿದ್ರೆ 49 ಆಗುತ್ತೆ. ಅದಕ್ಕೆ ಅದೇ ರೀತಿ 49ಕ್ಕೆ ಎಷ್ಟೋ ಸೇರಿಸಿದ್ರೆ ಒಂದು ಸಂಖ್ಯೆ ಬರಬೇಕು. ಮತ್ತೆ ಇಲ್ಲಿ ಸೇರಿಸಿದ್ರೆ 121 ಬರಬೇಕು. ಈಗ ನಾವು ಇದನ್ನ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. 8, 16, 24 ಅಂದರೆ 8 1 8, 8 2 16, 8 3 24. ಅಲ್ಲಿಗೆ ನೆಕ್ಸ್ಟ್ ಸಂಖ್ಯೆ ಏನಿರ್ಬೇಕು ನಮಗೆ? 8 4 32 ಆ್ಯಡ್ ಆಗ್ಬೇಕು ಇಲ್ಲಿ. ಅಲ್ಲಿಗೆ ನಾವು 49ಗೆ
32 ಆ್ಯಡ್ ಮಾಡಿದ್ರೆ 9 2 11 1 1 5 5 3 8 ಅಲ್ಲಿಗೆ 81 ನಮ್ಮ ಸರಿಯಾದ ಉತ್ತರ. ಇದು 81 ಆಗಬೇಕು. ಓಕೆನಾ? ಈಗ ನಾವು ಇದನ್ನ ವೆರಿಫೈ ಮಾಡೋಣ, ಅಥವಾ ಇದು ಕರೆಕ್ಟ್ ಆಗಿದೆಯಾ ಅಂತ ನಾವು ಚೆಕ್ ಮಾಡೋಣ. ಹೇಗೆ? ಇಲ್ಲಿ ನೋಡಿ, 8 1 8, 8 2 16, 8 3 24, 8 4 32. ಅದೇ ರೀತಿ 8 5 40 ಬರಬೇಕಲ್ವಾ ನೆಕ್ಸ್ಟು? ಸೊ 40ನ್ನ 81ಕ್ಕೆ ಸೇರಿಸಿದ್ರೆ ಎಷ್ಟು ಬರಬೇಕು? 121. ಕರೆಕ್ಟಾಗಿ ಬಂದಿದೆಯಲ್ಲ, 121 ಇದೆ ಆಲ್ರೆಡಿ. ಅಲ್ಲಿಗೆ ನಾವು ಮಾಡ್ತಾ ಇರೋ ವಿಧಾನ ಕರೆಕ್ಟ್ ಆಗಿದೆ. ಇಲ್ಲಿ ಪ್ಲಸ್ 40 ಸೇರಿಸಿದ್ರೆ 81ಕ್ಕೆ 121 ಆಗುತ್ತೆ. ಇದು ಒಂದು ರೀತಿ. ಇದು ಮೊದಲನೇ ರೀತಿ. ಇದು ತುಂಬ ಬೇಸಿಕ್ ಅಂತ ನಾವು ಹೇಳ್ತೀವಿ. ಓಕೆ, ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು ಇದು, ಈ ಮೆಥಡ್ ಒಂದು. ಈಗ ನಾವು ಸಂಖ್ಯೆಗಳನ್ನ ಗಮನಿಸಿದ್ರೆ ಏನಿದೆ ಸಂಖ್ಯೆಗಳು ಇಲ್ಲಿ ಪ್ರಶ್ನೆಯಲ್ಲಿ? 1 9 25 49. ಇದನ್ನ ನೀವು ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ. ನಾವೇನು ಹೇಳ್ತೀವಿ, ಘನ ಅಂತ ಏನು ಹೇಳ್ತೀವಿ? ಅಲ್ಲ, ಘನ ಅಲ್ಲ, ಇದು ಸ್ಕ್ವೇರ್ ಅಂತ ನಾವು ಹೇಳ್ತೀವಲ್ಲ. ಸ್ಕ್ವೇರ್ ಅಂದರೆ ಚೌಕ, ಚೌಕ ಅಂತ ನಾವು ಹೇಳ್ತೀವಲ್ವಾ? ಓಕೆ, ಸೊ ಚೌಕ. ಅಲ್ಲಿಗೆ 1 ಸ್ಕ್ವೇರ್ ಅಥವಾ 1 ಚೌಕ ಅಂದರೆ 1 × 1 ಅಂದರೆ ಏನು? ಆನ್ಸರ್ 1 ಬರುತ್ತದೆ. ಅದೇ ರೀತಿ 3 ಸ್ಕ್ವೇರ್ ಅಥವಾ 3 ಚೌಕ ಅಂದರೆ 3 × 3 = 9. ಅದೇ ರೀತಿ 5 ಸ್ಕ್ವೇರ್ ಅಥವಾ 5 ಚೌಕ ಅಂದರೆ 5 × 5 ಮಾಡಿದ್ರೆ 25. ಹಾಗೆ ಮುಂದಿನದು 7 ಸ್ಕ್ವೇರ್ ಅಥವಾ 7 ಚೌಕ ಮಾಡಿದ್ರೆ 7 × 7 49. ಅದೇ ರೀತಿ ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಇದನ್ನ 1 3 5 7 ಇದೆ. ಅಲ್ಲಿಗೆ ನೆಕ್ಸ್ಟ್ 9 ಸ್ಕ್ವೇರ್ ಆಗಬೇಕು ಇದು. ಅಲ್ಲಿಗೆ 9 × 9 ಮಾಡಿದ್ರೆ ಎಷ್ಟು ಬರ್ಬೇಕು ಆನ್ಸರ್? ನಮ್ಮ ಉತ್ತರ ಎಷ್ಟಾಗಿರ್ಬೇಕು? 81 ಆಗಿರ್ಬೇಕು. ಅಲ್ಲಿಗೆ ಈ ರೀತಿ ಮಾಡಿದ್ರು 81 ಬರ್ತಾ ಇದೆ. ಕಡೆಯ ನಂಬರ್ ಎಷ್ಟು? 11 ಸ್ಕ್ವೇರ್ ಮಾಡಿದ್ರೆ 11 × 11 ಮಾಡಿದ್ರೆ 121. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಸೊ ನಾವು ಇದನ್ನ ಎರಡು ರೀತಿ ನಾವು ಇದನ್ನ ಉತ್ತರ ಹುಡುಕ್ಬಹುದು. ಹೇಗೆ? ಒಂದನ್ನ ಒಂದು ವ್ಯತ್ಯಾಸ ಏನು ಅಂತ ನೋಡ್ಕೊಂಡು ಹೋಗ್ಬೇಕು. ಆ ವ್ಯತ್ಯಾಸ ಯಾವ ರೀತಿ ಬಂದಿದೆಯೋ ಅದೇ ರೀತಿ ನಾವು ಉತ್ತರ ಕಂಡುಹಿಡಿಯಬಹುದು. ಇದು ಮೊದಲನೆಯ ಮೆಥಡ್ ಅಂತ ನಾವು ಹೇಳ್ತೀವಿ. ಎರಡನೇದಾಗಿ ನಮಗೆ ಈ ಘನ ಮತ್ತು ಚೌಕಗಳು ಗೊತ್ತಿದ್ರೆ ನಮಗೆ ಸಂಖ್ಯೆಗಳು ಇನ್ನೂ ಸುಲಭ ಆಗುತ್ತೆ. ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. 1 ಅಂದರೆ 1 ಸ್ಕ್ವೇರ್, 9 ಅಂದರೆ 3 ಸ್ಕ್ವೇರ್ ಅಥವಾ 3 ಇದಕ್ಕೆ ಚೌಕ, ಮೂರನೇ ಸಂಖ್ಯೆಯ ಚೌಕ. 5 ಸ್ಕ್ವೇರ್ ಅಂದರೆ 25. ಅದೇ ರೀತಿ 7 ಸ್ಕ್ವೇರ್ ಅಂದರೆ 49. ಅದೇ ರೀತಿ 9 ಸ್ಕ್ವೇರ್ ಅಂದರೆ 81. ತುಂಬ ಸುಲಭವಾಗಿ ಸಿಗುತ್ತೆ. ನಾವೇನು ಈ ಥರ ಕ್ಯಾಲ್ಕುಲೇಷನ್ಸ್ ಮಾಡೋದು ಕೂಡ ಬೇಕಾಗಲ್ಲ. ಹಾಗಾಗಿ ನಾವು ಘನ ಮತ್ತು ಚೌಕಗಳ ಸಂಖ್ಯೆಗಳನ್ನು ಕೂಡ ತಿಳ್ಕೊಂಡಿದ್ರೆ ಬಹಳಷ್ಟು ಸಹಕಾರಿಯಾಗುತ್ತದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ನೋಡಿ, 6 ಸಂಖ್ಯೆ 6, ಆಮೇಲೆ 11 21 36 56. ಈಗ ನಾವು ನೋಡೋಣ. 6 11 ಎಷ್ಟು ವ್ಯತ್ಯಾಸ? 5 ವ್ಯತ್ಯಾಸ. ಅಲ್ಲಿಗೆ 6ಕ್ಕೆ 5 ನಂಬರ್ನ ಕೂಡಿದ್ರೆ 11 ಆಗುತ್ತೆ. 11 ಇದ್ದಿದ್ದು 21 ಆಯ್ತು. ಅಲ್ಲಿಗೆ 11ಕ್ಕೆ 10ನ್ನ ಕೂಡಿದ್ರೆ 21 ಆಯ್ತು. ಅದೇ ರೀತಿ 21ಕ್ಕೆ 15ನ್ನ ಕೂಡಿದ್ರೆ 36 ಆಯ್ತು. 36 ಇದ್ದಿದ್ದು 56 ಹೇಗಾಗುತ್ತೆ? ಅಲ್ಲಿಗೆ 20ನ್ನ ಕೂಡಿದ್ರೆ 6 ಇದ್ದಿತ್ತು 5 ಸಂಖ್ಯೆನ ಕೂಡಿದ್ರೆ 11 ಆಯ್ತು. 11ಕ್ಕೆ 10ನ್ನ ಕೂಡಿದ್ರೆ 21, 21ಕ್ಕೆ 15ನ್ನ ಸೇರಿಸಿದ್ರೆ 36, 36ಕ್ಕೆ 20ನ್ನ ಸೇರಿಸಿದ್ರೆ 56 ಆಯ್ತು. ಈಗ ನಾವು ನೋಡೋಣ ವ್ಯತ್ಯಾಸ ಎಷ್ಟೆಷ್ಟು ಅಂತ. ಮೊದಲಿಗೆ ವ್ಯತ್ಯಾಸ 5 ಇತ್ತು, ಆಮೇಲೆ 10 ಆಯ್ತು, ಆಮೇಲೆ 15, 20. ಅಲ್ಲಿಗೆ ಕೊನೆಗೆ ವ್ಯತ್ಯಾಸ ಎಷ್ಟು ಬರ್ಬೇಕು ನಮಗೆ ಉತ್ತರಕ್ಕೆ? 25 ಆಗಿರ್ಬೇಕು ವ್ಯತ್ಯಾಸ. ಇದು ವ್ಯತ್ಯಾಸ 25 ಅಂದ್ರೆ ಅರ್ಥ ಏನು? 25 ಮತ್ತೆ 56ನ ನಾವು ಕೂಡಬೇಕು. 25 56ನ ಕೂಡಿದ್ರೆ ಎಷ್ಟಾಗುತ್ತೆ? 25 56. 5 6 11, 1 1 2 3 5 8. ಅಲ್ಲಿಗೆ ನಮ್ಮ ಉತ್ತರ ಎಷ್ಟು? 81 ಆಗುತ್ತದೆ. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮತ್ತೆ ನೋಡಿ, 34 45 56 67. ಈಗ ನೋಡೋಣ. 34 45ಕ್ಕೆ ವ್ಯತ್ಯಾಸ ಎಷ್ಟು? 11 ಅಲ್ವಾ? ಪ್ಲಸ್ 11 ಡಿಫ್ರೆನ್ಸ್. 45 56 ಹೇಗಾಯ್ತು? ಮತ್ತೆ ಪ್ಲಸ್ 11. 56 ಇದ್ದಿತ್ತು 67 ಆಯ್ತು. ಅಲ್ಲಿಗೆ ಪ್ಲಸ್ 11. ಅಲ್ಲಿಗೆ ನಾವು ಇದನ್ನ ಗಮನಿಸಿದಾಗ ಪ್ಲಸ್ 11 ಎಲ್ಲದರಲ್ಲೂ ಇದೆ. ಎಲ್ಲದಕ್ಕೂ ವ್ಯತ್ಯಾಸ ಎಷ್ಟು? ಪ್ಲಸ್ 11. ಅಂದ್ರೆ 11 11 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಲ್ಲಿಗೆ ನಾವೇನ್ ಮಾಡ್ತೀವಿ? ಕೊನೆಗೆ ಉತ್ತರಕ್ಕೆ ಮತ್ತೆ 11ನ್ನ ಜಾಸ್ತಿ ಮಾಡ್ತೀವಿ. ಅಲ್ಲಿಗೆ ಏನಾಯ್ತು? 67 ಪ್ಲಸ್ 11 ಎಷ್ಟಾಯ್ತು? 78 ಸರಿಯಾದ ಉತ್ತರ. ಇದು ಒಂದು ಮೆಥಡ್, ನಾವು ಬೇಸಿಕ್ ಮೆಥಡ್ ಅಂತ ಏನ್ ಹೇಳ್ತೀವಿ. ಇದು ಇನ್ನೊಂದು ರೀತಿಲೂ ಮಾಡ್ಬೋದು. ನಾವು ಜಸ್ಟ್ ಸಂಖ್ಯೆಗಳನ್ನ ಗಮನಿಸಿದ್ರೆ 3 4 4 5 5 6
6 7 ಅಲ್ಲಿಗೆ ಲಾಸ್ಟ್ ನಂಬರ್ ಏನಾಗುತ್ತೆ ಸಂಖ್ಯೆ ಲಾಸ್ಟ್ನೇದು 7 8 ಅಷ್ಟೇ ಸಿಂಪಲ್. ಈ ರೀತಿ ಕೂಡ ನಾವು ಮಾಡ್ಬೋದು. ಓಕೆ, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಈಗ ನೋಡೋಣ 2 1 ಮತ್ತೆ ಅರ್ಧ ಮತ್ತೆ ಕಾಲು ಭಾಗ. ಅಲ್ಲಿಗೆ ಏನಾಗ್ತಿದೆ ಇಲ್ಲಿ ಡಿಫ್ರೆನ್ಸ್ ನೋಡಿದ್ರೆ ಇದಕ್ಕೆ 1 ಆಯಿತು, ನಾವು ಸಬ್ಟ್ರಾಕ್ಷನ್ ಮಾಡಕ್ಕೆ ಹೋದ್ರೆ ಇದಕ್ಕೆ ಡಿಫ್ರೆನ್ಸು ಅರ್ಧ ಆಯಿತು, ಇದಕ್ಕೆ ಕಾಲು ಭಾಗ ಆಯಿತು. ಅಲ್ಲಿಗೆ ವ್ಯತ್ಯಾಸ ಅರ್ಧ ಅರ್ಧ ಆಗ್ತಾ ಇದೆ. ಅಂದರೆ ಏನು ಅರ್ಥ ಅಂದರೆ ಮೊದಲ ಸಂಖ್ಯೆ 2 ಇತ್ತು, 2ನ್ನ ಮತ್ತೆ 2ರಿಂದ ಭಾಗಾಕಾರ ಮಾಡಿದ್ರೆ ನಮಗೆ ಎಷ್ಟು ಬಂತು ಉತ್ತರ 1 ಬಂತು. ಈ 1ನ್ನ ಮತ್ತೆ ನಾವು ಭಾಗಾಕಾರ ಮಾಡಿದ್ರೆ 1/2 ಬಂತು. ಈ 1/2ನ ಮತ್ತೆ ನಾವು ಭಾಗಾಕಾರ ಅಂದರೆ ಮತ್ತೆ 1/2 ಅಂತ ಮಾಡಿದ್ರೆ ಅರ್ಧ ಮಾಡಿದ್ರೆ ಅಲ್ಲಿಗೆ ಎಷ್ಟಾಯಿತು 1/4 ಆಯಿತು, ಅಂದರೆ 1/4 ಆಯಿತು. ಮತ್ತೆ ಇದನ್ನ ಅರ್ಧದಿಂದ ನಾವು ಇದು ಮಾಡಿದ್ರೆ ಗುಣಾಕಾರ ಅಥವಾ 2ರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ಅಲ್ಲಿಗೆ ನಮಗೆ 1/8 ಅಥವಾ 1/8. ಅಲ್ಲಿಗೆ 1/8 ಸರಿಯಾದ ಉತ್ತರ. ಮತ್ತೊಮ್ಮೆ ನೋಡಿ, 2 ಇತ್ತು, 2ನ್ನ 2ರಿಂದ ಭಾಗಾಕಾರ ಮಾಡಿದ್ರೆ 1 ಆಯಿತು. ಮತ್ತೆ ಈ 1 ಸಂಖ್ಯೆನ ಮತ್ತೆ 2ರಿಂದ ಭಾಗಾಕಾರ ಮಾಡಿದ್ರೆ 1/2 ಆಯಿತು. ಮತ್ತೆ 2ರಿಂದ ಭಾಗಾಕಾರ ಮಾಡಿದ್ರೆ ಈ 1/4 ಇದ್ದಿದ್ದು 1/8 ಆಗುತ್ತೆ. ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ನಾವು ಮತ್ತಷ್ಟು ಸಮಸ್ಯೆಗಳನ್ನು ಅಥವಾ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ, ಮತ್ತೆ ಕಲಿಯೋಣ. ಧನ್ಯವಾದಗಳು.